ಹೆಲೋ ಎವ್ರಿವನ್. ಸೊ ಇಲ್ಲಿ ತುಂಬ ಜನ ಡೌಟ್ ಅಲ್ಲಿದ್ದಾರೆ, ಪ್ರಿಯಾರಿಟಿ ಬಗ್ಗೆ ಮತ್ತು ಕಾಲೇಜ್ ಬಗ್ಗೆ, ಸೆಕೆಂಡ್ ರೌಂಡ್ ಬಗ್ಗೆ. ಸೊ ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀನಿ, ಸೊ ನೋಡ್ಕೊಳ್ಳಿ. ಇಲ್ಲೊಬ್ರು ಕೇಳ್ತಾ ಇದ್ದಾರೆ, ಸರ್ ಐ ಹ್ಯಾವ್ ಬೀನ್ ಅಲಾಟೆಡ್ ಮೈ ಫಸ್ಟ್ ಪ್ರಿಯಾರಿಟಿ ಕಾಲೇಜ್ ಬಟ್ ಐ ವಾಂಟ್ AIT ವಿಚ್ ಐ ಹ್ಯಾಡ್ ಗಿವನ್ ಆ್ಯಸ್ ಎ ಸೆಕೆಂಡ್ ಪ್ರಿಯಾರಿಟಿ. ಅವ್ರಿಗೆ ಫಸ್ಟ್ ಪ್ರಿಯಾರಿಟಿ ಇರೋ ಕಾಲೇಜೇ ಸಿಕ್ಬಿಟ್ಟಿದೆ, ಆದರೆ ಅವ್ರಿಗೆ ಬೇಕು ಸೆಕೆಂಡ್ ಪ್ರಿಯಾರಿಟಿ ಇರೋ ಕಾಲೇಜ್ ಬೇಕು ಅವ್ರಿಗೆ. ಸೊ ಇಲ್ಲಿ ಹೆಂಗಾಗಿದೆ ಅಂದರೆ ನೋಡಿ, ಈ ಥರ ಕಾಲೇಜ್ ಹಾಕಿದ್ದೀರಲ್ಲ ಆಪ್ಷನ್ ಎಂಟ್ರಿಯಲ್ಲಿ. ಸೊ ಅವರು ಫಸ್ಟ್ ಇರೋ ಕಾಲೇಜೇ ಅವ್ರಿಗೆ ಸಿಕ್ಬಿಟ್ಟಿದೆ, ಆದರೆ ಅವ್ರಿಗೆ ಬೇಕಾಗಿರೋದು ಸೆಕೆಂಡ್ ಇರೋ ಕಾಲೇಜು ಇದು ಅಂದ್ಕೊಳ್ಳಿ, RV ಅಂದ್ಕೊಳ್ಳಿ, ಓಕೆನಾ. ಸೊ ಇಲ್ಲಿರೋದೇ ಸಿಕ್ಬಿಟ್ರೆ ನಿಮಗೆ ನೆಕ್ಸ್ಟ್ ರೌಂಡಲ್ಲಿ ಹೋದ್ರೂ ನಿಮಗೆ ಎಲ್ಲ ಕೆಳಗಡೆ ಇರೋದು ಎಲ್ಲ ಡಿಲೀಟ್ ಆಗಿಬಿಡುತ್ತೆ, ನಿಮ್ಗೆ ಮೇಲೆ ಇರೋದೇ ಆಪ್ಷನ್ ಮಿಕ್ಕುತ್ತೆ, ಗೊತ್ತಾಯ್ತಾ. ಸೊ ಆಗ ಹೆಂಗೆ ಪಾರ್ಟಿಸಿಪೇಟ್ ಮಾಡ್ತೀರಾ ನೀವು ಸೆಕೆಂಡ್ ರೌಂಡಲ್ಲಿ? ಏನಾದರೂ ಚಾಯ್ಸ್ 3 ಮಾಡಿದ್ರೆ ಅದು ನಿಮ್ಗೆ ಸಿಕ್ಕಿರೋ ಕಾಲೇಜು ಹೋಗ್ಬಿಡುತ್ತೆ. ಸೊ ಆ ಥರ ಆಗುತ್ತೆ. ಅದಕ್ಕೆ ನೀವು ಸಿಕ್ಕಿರೋ ಕಾಲೇಜ್ಗೆ ಹೋಗಿ, ಅದರಿಂದ ಚೆನ್ನಾಗಿರುತ್ತೆ ಅಂತಲೇ ಅನ್ಕೋತೀನಿ. ಏನಕ್ಕಂದರೆ ನೀವು ಫಸ್ಟ್ ಪ್ರಿಯಾರಿಟಿ ಕೊಟ್ಟಿದ್ದೀರಾ. ಸೊ ನೋಡಿ, ಈ ಥರ ಮಾಡ್ಬೋದು ನೀವು. ಮತ್ತು ಇನ್ನೊಬ್ರು ಕೇಳಿದ್ದಾರೆ, ಸರ್ ಗ್ಯಾಜೆಟ್ ಆಫೀಸರ್ ಸಿಗ್ನೇಚರ್ ಹೆಂಗೆ, ಡಾಕ್ಯುಮೆಂಟ್ಸ್ ಅಂದರೆ ಯಾವ ಡಾಕ್ಯುಮೆಂಟ್ಸು ಹೆಂಗೆ ಗ್ಯಾಜೆಟ್ ಆಫೀಸರ್ ಸಿಗ್ನೇಚರ್ಸ್ ಮಾಡಿಸ್ಕೊಂಡಿರಬೇಕು? ಸೊ ನೋಡಿ ಹೇಳ್ತೀನಿ. ಇಷ್ಟು ಡಾಕ್ಯುಮೆಂಟ್ಸ್ ಇರುತ್ತೆ ನೋಡಿ ನಿಮ್ಮ ಹತ್ರ. ಇಷ್ಟು ಡಾಕ್ಯುಮೆಂಟ್ಸ್ ನೀವು ಒರಿಜಿನಲ್ಲು 2 ಕಾಪಿ ಜೆರಾಕ್ಸು ಇಕ್ಕೊಡಿ. ಫಸ್ಟು ಒರಿಜಿನಲ್ ಮೇಲೆ ಯಾವುದು ಸೈನ್ ಹಾಕ್ಸೋಕೆ, ಒರಿಜಿನಲ್ ಮೇಲೆ ಸ್ಟಡಿ ಸರ್ಟಿಫಿಕೇಟ್ ಮೇಲೆ ಸೈನ್ ಮಾಡಿಸಿ BO ಆಫೀಸಲ್ಲಿ ಹೋಗಿ. ಮತ್ತು ಬೇರೆ ಗ್ಯಾಜೆಟ್ ಆಫೀಸರ್ದು ಮಾಡ್ಸೋಕೆ ಹೋಗಬೇಡಿ. ಒರಿಜಿನಲ್ ಮೇಲೆ ನೀವು 2 ಕಾಪಿ ಜೆರಾಕ್ಸ್ ತಗೋತೀರಲ್ಲ, ಸೊ ಜೆರಾಕ್ಸ್ ಕಾಪಿ ಮೇಲೆ 2 ಕಾಪಿಯಲ್ಲಿನೂ ಮಾಡಿಸಿ. ಗ್ಯಾಜೆಟ್ ಆಫೀಸರ್ದು ಸೈನು ಮತ್ತು ಸೀಲು ಎರಡೂ ಇರಬೇಕು. ಸೊ ಎಲ್ಲ ಡಾಕ್ಯುಮೆಂಟ್ಸು, ನಿಮ್ಮದು ಅಡ್ಮಿಷನ್ ಟಿಕೆಟು, ಹಾಲ್ ಟಿಕೆಟ್ ಆಗಲಿ, ನಿಮ್ಮದು ಪ್ಯಾನ್ ಕಾರ್ಡ್ ಆಗಲಿ, ಆನ್ಲೈನ್ ಅಪ್ಲಿಕೇಶನ್ ಆಗಲಿ, ಎಲ್ಲ ಡಾಕ್ಯುಮೆಂಟ್ಸ್ ಮೇಲೆ ಗ್ಯಾಜೆಟ್ ಆಫೀಸರ್ದು ಸೈನು ಮತ್ತು ಸೀಲ್ ಇರಬೇಕು. ಸೊ ಇಷ್ಟು ಡಾಕ್ಯುಮೆಂಟ್ಸ್ನ ನೀವು ರೆಡಿ ಮಾಡ್ಕೊಂಡು ಇಕ್ಕೊಂಡಿರಿ. 2 ಜೆರಾಕ್ಸ್ ಮೇಲೇನು ಸೈಲು ಸೀನ್ ಇರಬೇಕು. ಓಕೆ, ಇದು ಒಂದಾಯಿತು. ಮತ್ತು ಇನ್ನೊಬ್ಬರು ಕೇಳಿದ್ದಾರೆ, ಚಾಯ್ಸ್ ಮಾಡೋಕ್ಕೆ ಎಷ್ಟು ದಿನ ಟೈಮ್ ಕೊಡ್ತಾರೆ ಸರ್? ಸೊ ಚಾಯ್ಸ್ ಎಂಟ್ರಿ ಮಾಡೋಕ್ಕೆ ಮಿನಿಮಮ್ ಅಂದ್ರೂ 1 ದಿವಸ ಕೊಡ್ತಾರೆ. 1 to 2 days ಕೊಡ್ಬೋದು ಚಾಯ್ಸ್ ಎಂಟ್ರಿ ಮಾಡೋಕ್ಕೆ. ನಿಮಗೆ ಎನಿ ಡೌಟ್ಸ್ ಇದ್ದರೆ ನೀವು ಕಮೆಂಟ್ ಹಾಕಿ, ನಾನು ರಿಪ್ಲೈ ಮಾಡ್ತೀನಿ ಎಲ್ಲ ಕಮೆಂಟ್ಸ್ಗೆ. ಸೊ ನೆಕ್ಸ್ಟು ಏನಂದರೆ, ಇವಾಗ ನೋಡಿ ಇನ್ನೂ ಒಬ್ಬರು ಕೇಳಿದ್ದಾರೆ, ಸರ್ ಸೆಕೆಂಡ್ ರೌಂಡಲ್ಲಿನೂ ಕಾಲೇಜ್ ಸಿಕ್ಕಿಲ್ಲ ಅಂದರೆ ನೆಕ್ಸ್ಟ್ ಏನು ಮಾಡಬೇಕು ಸರ್ ಅಂತ. ಸೊ ಸೆಕೆಂಡ್ ರೌಂಡಲ್ಲಿನೂ ಕಾಲೇಜ್ ಸಿಕ್ಕಿಲ್ಲ ಅಂದರೆ ನಿಮಗೆ ಅಷ್ಟೇ, ನಿಮ್ಗೆ ಏನೂ ಮಾಡೋಕ್ಕಾಗಲ್ಲ. ಸೆಕೆಂಡ್ ರೌಂಡಲ್ಲಿ ಫಸ್ಟ್ ರೌಂಡಲ್ಲೂ ಸಿಕ್ಕಿಲ್ಲ, ಸೆಕೆಂಡ್ ರೌಂಡಲ್ಲೂ ಸಿಕ್ಕಿಲ್ಲ ಅಂದರೆ ನಿಮ್ಮದು ನೆಕ್ಸ್ಟ್ ಇಯರ್ ಅಷ್ಟೇ. ನೆಕ್ಸ್ಟ್ ಇಯರ್ ನೀವು ಎಕ್ಸಾಮ್ ಬರೆದು ತಿರ್ಗಾ ಹೋಗ್ಬೇಕಾಗುತ್ತೆ. ಸೆಕೆಂಡ್ ರೌಂಡ್ ಸಿಕ್ಕಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ನೀವು ಚಾಯ್ಸ್ ಆಪ್ಷನ್ ಎಂಟ್ರಿನ ಕರೆಕ್ಟಾಗಿ ಮಾಡಿರಲ್ಲ ಅನಿಸುತ್ತೆ, ಓಕೆನಾ. ಸೊ ಇದೆಲ್ಲ ಡೌಟ್ಸ್ ಇದೆ ಸ್ಟೂಡೆಂಟ್ಸ್ಗೆ. ಮತ್ತು ಇದೊಂದು ನೋಡಿ, ಸರ್ ಮೈ ರ್ಯಾಂಕ್ ಈಸ್ 388 ಆ್ಯಂಡ್ ABBS ಕಟ್ ಆಫ್ ಈಸ್ 3200. ಕ್ಯಾನ್ ಐ ಚಾನ್ಸ್ ಟು ದಿಸ್ ಕಾಲೇಜ್ ಇನ್ ಸೆಕೆಂಡ್ ರೌಂಡ್? ಸೊ ಚಾನ್ಸ್ ಇರುತ್ತೆ. ನೀವು ಸೆಕೆಂಡ್ ರೌಂಡ್ ಏನಾದರೂ ABBSನ ನೀವು ಮೇಲೆ ಹಾಕಿದರೆ, ಸಿಕ್ಕಿರೋ ಕಾಲೇಜ್ಗಿಂತ ಮೇಲೆ ಹಾಕಿದರೆ ಮಾತ್ರ ನಿಮಗೆ ಚಾನ್ಸ್ ಇರುತ್ತೆ. ಇವಾಗ ಇಲ್ಲಿ ABBS ಇದೆ ಅಂದ್ಕೊಳ್ಳಿ, ಇದು ABBS ಆಚಾರ್ಯ, ಓಕೆನಾ. ನಿಮಗೆ ಸಿಕ್ಕಿರೋ ಕಾಲೇಜ್ ಇದು ಅಂದ್ಕೊಳ್ಳಿ. ಸೊ ಸಿಕ್ಕಿರೋ ಕಾಲೇಜ್ಗಿಂತ ಮೇಲೆ ಏನಾದರೂ ಇದ್ದರೆ ಮಾತ್ರ ನಿಮಗೆ ಸೆಕೆಂಡ್ ರೌಂಡಲ್ಲಿ ಚಾನ್ಸ್ ಇರುತ್ತೆ ಹೋಗೋಕ್ಕೆ. ಏನಾದರೂ ಇದರಿಂದ ಕೆಳಗಡೆ ಇದ್ದರೆ ಸೊ ಅವಾಗ ಚಾನ್ಸ್ ಇರಲ್ಲ, ನಿಮಗೆ ಆಚಾರ್ಯ ಸಿಗಲ್ಲ, ನಿಮಗೆ ಈ ಕಾಲೇಜೇ ಹೋಗಿ. ಏನಕ್ಕೆ ನೀವು ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ಪ್ರಿಯಾರಿಟಿ ವೈಸ್ ಮೇಲೇ ಮಾಡಬೇಕಾಗಿತ್ತು. ಸೊ ನೀವು ತಪ್ಪು ಮಾಡಿದರೆ ನಿಮ್ಮದೇ ಅದು ಫಾಲ್ಟು. ಸೊ ಏನೂ ಮಾಡೋಕ್ಕಾಗಲ್ಲ ಅದು. ಸೊ ಅಷ್ಟೇ.
ಮತ್ತು ಚಾಯ್ಸ್ ಎಂಟ್ರಿನ ನೀಟಾಗಿ ಮಾಡಿ. ಇಲ್ಲಿ ಒಬ್ಬರು ನಮ್ಮ ಸ್ಟೂಡೆಂಟ್ ಅವ್ರಿಗೆ ಕೃಷ್ಣ ಜಯಂತಿ ಸಿಕ್ಕಿದೆ, ಸೊ ಅವರು ಜಾಯ್ನ್ ಆಗ್ತಾರೆ. ಮತ್ತು ಏನೇ ಡೌಟ್ ಇದ್ದರೆ ನಿಮಗೆ ಕಮೆಂಟ್ ಹಾಕಿ, ನಾನು ಎಲ್ಲ ಕಮೆಂಟ್ನ ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ನೋಡಿ, ಈ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಮಾಡಿಕೊಂಡು 2 ಜೆರಾಕ್ಸು ಇಕ್ಕೊಂಡು ಸೀಲ್ ಸೈನ್ ಜೊತೆ ಇಕ್ಕೊಡಿ. ನೆಕ್ಸ್ಟು ಫೀಸ್ ಕಟ್ಟ ಮೇಲೆ ನೀವು ಕಾಲೇಜ್ ಆಗಿ ರಿಪೋರ್ಟ್ ಮಾಡಬೇಕಾಗುತ್ತೆ. ಸೊ ಎಲ್ಲ ಡಾಕ್ಯುಮೆಂಟ್ಸ್ ಇಕ್ಕೊಂಡು ರೆಡಿ ಆಗಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಷ್ಟ ಆದರೆ ಲೈಕ್ ಮಾಡಿ.